ಮುಂದಿನ ರಾಶಿ ಮೀನರಾಶಿ, ಕೊನೆಯ ರಾಶಿ ಹೇಗಿದೆ ಈ ವರ್ಷ ಅವರಿಗೆ? ಇನ್ನ 12ನೇ ರಾಶಿ ಮೀನರಾಶಿ. ಮೀನರಾಶಿಯು ಈ ವರ್ಷ ಮಿಶ್ರ ಫಲಗಳನ್ನ ಕಾಣಬಹುದು. ಯಾಕೆಂದ್ರೆ 2025ರಲ್ಲಿ ಸಾಕಷ್ಟು ಉತ್ತಮ ಫಲಗಳನ್ನ ಪಡೆದಿದ್ದಾರೆ ಮೀನರಾಶಿಯವರು. ಈ ವರ್ಷ 2026ರಲ್ಲಿ ಮಿಶ್ರ ಫಲಗಳನ್ನ ಕಾಣಬಹುದು. ಈ ವರ್ಷ ಯಾತಕ್ಕೆ ಅಂದ್ರೆ ಶನಿ ಮಹಾತ್ಮ ಮೀನರಾಶಿಯಲ್ಲಿ ಸಂಚರಣೆಯನ್ನ ಮಾಡ್ತಾ ಇರೋದ್ರಿಂದ ಇವರಿಗೆ 50-50 ಯೋಗ ಅಂತ ಹೇಳ್ತೇವೆ. ಸಕಾರಾತ್ಮಕ ಮತ್ತೆ ನಕಾರಾತ್ಮಕ ಎರಡು ಫಲಗಳನ್ನ ಕಾಣಬಹುದು. ಈ ವರ್ಷ ಇವರು ಸಾಕಷ್ಟು ಸವಾಲುಗಳನ್ನು ಎದುರಿಸಬಹುದು. ಇವರು ಏನಂದ್ರೆ ಇವರಿಗಿಂತ ಮೇಧಾವಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದು ಅಥವಾ ಇವರಿಗಿಂತ ದೊಡ್ಡವರಿಂದ ಇವರ ತಪ್ಪಿನ ಅರಿವಾಗ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆ ಇವರು ಸಾಕಷ್ಟು ಕಠಿಣ ಪರಿಶ್ರಮ ಮತ್ತೆ ಎಚ್ಚರಿಕೆಯಿಂದ ಮುಂದೆ ಹೋಗ್ತಕ್ಕಂಥದ್ದು ತುಂಬಾ ಮುಖ್ಯ. ಏನಂದ್ರೆ ಇವರೇನಂದ್ರೆ ನಾನು ಈಗ ಹೇಳಿದೆ ಸಾಕಷ್ಟು ಮೇಧಾವಿಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥದ್ದನ್ನ ಕಾಣಬಹುದು. ಅಂದ್ರೆ ಇವರಿಗಿಂತ ತುಂಬಾ ವಿದ್ಯಾವಂತರಾಗಿರ್ಲಿ ಅಥವಾ ಇವರಿಗಿಂತ ತುಂಬಾ ತಿಳಿದಿರ್ತಕ್ಕಂಥ ವ್ಯಕ್ತಿಗಳಿಂದ ಒಂದು ಗೌರವವನ್ನ ಪಡಿಬೇಕಂದಾಗ ಇವರು ಮಾಡ್ತಕ್ಕಂಥ ಕೆಲಸದಲ್ಲಿ ಸಂಪೂರ್ಣವಾಗಿದ್ದಾಗ ಮಾತ್ರ ಇನ್ನೊಬ್ಬರು ಇವರನ್ನ ಗುರುತಿಸಿ ಗೌರವಿಸೋದಕ್ಕೆ ಸಾಧ್ಯ. ಆದ್ರೆ ಇವರ ಅಹಂಕಾರ ಮನೋಭಾವ ಜಾಸ್ತಿ ಇರುತ್ತೆ. ಅಂದ್ರೆ ಶನಿ ಮಹಾತ್ಮ ಏನ್ ಹೇಳ್ತಾನೆ ಅಂದ್ರೆ ನಾವು ಮಾಡ್ತಕ್ಕಂಥದ್ದು ಕರ್ಮಕ್ಕೆ ತಕ್ಕಂತ ಪ್ರತಿಫಲವನ್ನು ಕೊಡ್ತಕ್ಕಂಥವನೇ ಶನಿ ಮಹಾತ್ಮ. ಈ ವರ್ಷ ಮೀನರಾಶಿಯಲ್ಲಿ ಇರೋದ್ರಿಂದ ನೀವು ಮಾಡೋದಕ್ಕೆ ತಕ್ಕಂತ ಪ್ರತಿಫಲವನ್ನ ಪಡಿತೀರಿ. ಹಾಗಾಗಿ ಸಾಕಷ್ಟು ಕಠಿಣವಾದ ಪರಿಶ್ರಮವನ್ನ ಆಗ್ತಕ್ಕಂಥದ್ದು ತುಂಬಾ ಅನುಕೂಲಕರವಾಗುತ್ತೆ. ಇಲ್ಲದ ಹೊರತಲ್ಲಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಏರಿಳಿತಗಳನ್ನ ಕಾಣಬಹುದು. ಹಾಗೆ ನಿಮ್ಮ ಜವಾಬ್ದಾರಿಗಳನ್ನ ನೀವು ನಿರ್ವಹಿಸುವಲ್ಲಿ ಪೂರ್ಣರಾಗುವುದಿಲ್ಲ. ಈ ವರ್ಷ ಏನಂದ್ರೆ ನಿಮ್ಮದೇ ಆದಂತಹ ಜವಾಬ್ದಾರಿಗಳಿರುತ್ತೆ, ಅದನ್ನ ಪೂರ್ಣ ಮಾಡುವಲ್ಲಿ ನೀವು ಯಶಸ್ಸಾಗದೇ ಇರೋದನ್ನ ಕಾಣಬೇಕು. ಹಾಗಾಗಿ ಈ ಯಶಸ್ಸನ್ನ ನೀವು ಗಳಿಸಬೇಕು ಅನ್ನೋದಾದ್ರೆ ನೀವು ಮೊದಲಿಗೆ ನಿಮ್ಮ ಜವಾಬ್ದಾರಿಗಳಿಗೆ ನೀವು ಗೌರವವನ್ನ ಕೊಡಿ. ಯಾತಕ್ಕೆ ಅಂದ್ರೆ ನಿಮಗೆ ನಿಮ್ಮ ಜವಾಬ್ದಾರಿಗಳನ್ನ ಏನಂದ್ರೆ ಇಲ್ಲಿವರೆಗೂ ನಾನು ನಡೆಸಿದ್ದೇನೆ, ಇನ್ನು ಮುಂದಕ್ಕೆ ಸುಗಮವಾಗಿ ನಡ್ಕೊಂಡು ಹೋಗುತ್ತೆ ಅಂತಕ್ಕಂಥದ್ದು ನಿಮ್ಮ ಮನಶ್ಚಿಂತೆ ಏನಿದೆ ಅದು ನಿಮಗೆ ಈ ವರ್ಷ ಉಲ್ಟಾ ಹೊಡಿತಕ್ಕಂಥದ್ದನ್ನ ಕಾಣಬಹುದು. ಹಾಗಾಗಿ ನೀವು ಆದಷ್ಟು ಮೀನರಾಶಿಯವರು ನಿಮ್ಮ ಜವಾಬ್ದಾರಿ ಏನಿದೆ ಅದರ ಕಡೆ ಸಾಕಷ್ಟು ಗಮನವನ್ನು ಕೊಟ್ಟು ಆ ಜವಾಬ್ದಾರಿಯನ್ನ ಪೂರ್ಣ ಮಾಡಿದ್ರೆ ಈ ಮೇಲೆ ಹೇಳಿದಂತಹ ಸಕಲ ಶುಭ ಫಲಗಳನ್ನ ನೀವು ಕಾಣಬಹುದು. ಹಾಗೆ ಆರೋಗ್ಯದ ಕಡೆ ಸಾಕಷ್ಟು ಗಮನವನ್ನು ವಹಿಸಬೇಕು. ಈ ವರ್ಷ ವಾಹನವನ್ನು ಚಲಾವಣೆ ಮಾಡಬೇಕಾದ್ರೆ ಸಾಕಷ್ಟು ಗಮನ. ಡಯಾಬಿಟಿಸ್ ಇರತಕ್ಕಂಥವರು ಸಾಕಷ್ಟು ಜಾಗೃತೆಯಿಂದ ಇರಬೇಕು. ಅಧಿಕವಾದಂತಹ ಉಪವಾಸವನ್ನ ಮಾಡ್ತಕ್ಕಂಥದ್ದು, ವ್ರತವನ್ನ ಮಾಡ್ತಕ್ಕಂಥದ್ದು, ಈ ರೀತಿಯಾಗಿ ಮಾಡ್ತಕ್ಕಂಥವ್ರು ದಯವಿಟ್ಟು ಶುಗರ್ ಪೇಷಂಟ್ಗಳು ಆದಷ್ಟು ಅದನ್ನ ನಿಲ್ಲಿಸಿ ನಿಮ್ಮ ಆರೋಗ್ಯದ ಕಡೆ ಸಾಕಷ್ಟು ಗಮನವನ್ನ ಕೊಡಿ. ಹಾಗೆ ಯಾವುದೇ ಕೆಲಸಗಳನ್ನ ನೀವು ಉಳಿಸ್ಕೊಳ್ಳೋದಿಕ್ಕೆ ಹೋಗ್ಬೇಡಿ. ಅಂದ್ರೆ ಏನಂದ್ರೆ ನೀವು ಕೆಲಸದ ಒತ್ತಡವನ್ನ ಹೆಚ್ಚು ಮಾಡ್ಕೊಳ್ತೀರಾ, ಕೆಲಸ ಕಮ್ಮಿನೇ ಇರುತ್ತೆ, ಅದನ್ನೆಲ್ಲ ಸೇರಿಸಿ ಒಂದು ಕಡೆ ಹೆಚ್ಚು ಮಾಡ್ಕೊಳ್ತೀರ, ಇದರಿಂದ ನಿಮ್ಮ ಆರೋಗ್ಯದ ಮೇಲೆ ನೇರವಾಗಿ ಪರಿಣಾಮ ಬೀಳುತ್ತೆ. ಹಾಗೆ ಕುಟುಂಬದಲ್ಲಿ ಬಿರುಕು ಬೀಳತಕ್ಕಂಥ ಸಂಭವ ಈ ವರ್ಷ ಕುಟುಂಬದಲ್ಲಿ ಅಂದ್ರೆ ಇಲ್ಲಿವರು ಕುಟುಂಬಕ್ಕಾಗಿ ಸಾಕಷ್ಟು ನಿಮ್ಮ ಜೀವನವನ್ನ ಸವಿಸಿರ್ತೀರಿ, ಕುಟುಂಬಕ್ಕೋಸ್ಕರ ಸಾಕಷ್ಟು ಶ್ರಮವನ್ನ ಕೊಟ್ಟಿರ್ತೀರಿ. ಆದ್ರೆ ಈ ವರ್ಷ ಕುಟುಂಬದಿಂದ ನಿಮಗೆ ಸಾಕಷ್ಟು ನೋವಾಗ್ತಕ್ಕಂಥದ್ದನ್ನ ಕಾಣಬಹುದು. ಹಾಗೆ ವಿದ್ಯಾರ್ಥಿಗಳಿಗೆ ಈ ವರ್ಷದ ದ್ವಿತೀಯಾರ್ಧದಲ್ಲಿ ಸಾಕಷ್ಟು ಯಶಸ್ಸನ್ನ ಕಾಣ್ತಾರೆ. ವಿದ್ಯಾರ್ಥಿಗಳಿಗೆ ಈ ವರ್ಷ ದ್ವಿತೀಯಾರ್ಧದಲ್ಲಿ ಅಂದ್ರೆ ಮೀನರಾಶಿ ಅಧಿಪತಿ ಬಂದು ಗುರು, ಅಲ್ಲಿಗೆ ಶನಿಮಾತ್ಮನ ಪ್ರವೇಶ, ವಿದ್ಯಾರ್ಥಿಗಳಿಗೆ ಸಾಕಷ್ಟು ಯಶಸ್ಸು, ಉತ್ತಮ ಫಲಿತಾಂಶಗಳನ್ನ ಕಾಣಬಹುದು. ಜುಲೈನಿಂದ ಡಿಸೆಂಬರ್ ಸಮಯದವರೆಗೆ ವಿವಾಹಕ್ಕೆ ಸಂಬಂಧಪಟ್ಟಂತಹ ಶುಭ ಕಾರ್ಯಗಳನ್ನು ಮಾಡೋದಕ್ಕೆ ಮೀನರಾಶಿಯವರಿಗೆ ಸಾಕಷ್ಟು ಅನುಕೂಲಕರವಾಗಿದೆ. ಹಾಗೆ ಕುಟುಂಬದ ಸಂಬಂಧದ ಬಗ್ಗೆ ಪುನಃ ಹೇಳ್ತಾ ಇದ್ದೇನೆ, ಸಾಕಷ್ಟು ಎಚ್ಚರಿಕೆಯಿಂದ ಇರಿ. ಯಾತಕ್ಕೆ ಅಂದ್ರೆ ನೀವು ತಿಳಿದಿರ್ತಕ್ಕಂಥ ವಿಚಾರಕ್ಕೂ ಅಲ್ಲಿ ನಡೀತಕ್ಕಂಥ ವಿಚಾರಕ್ಕೂ ಸಂಬಂಧವಿರೋದಿಲ್ಲ. ಕುಟುಂಬದ ಯಾವುದೇ ಒಂದು ವಿಚಾರಗಳು ಬಂದಾಗ ಸಾಕಷ್ಟು ಆಲೋಚಿಸಿ ಆ ವಿಚಾರದ ಬಗ್ಗೆ ತಿಳಿದುಕೊಂಡು ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥದ್ದು ಸಾಕಷ್ಟು ಉತ್ತಮವಾಗಿರುತ್ತೆ ಅಂತ ಹೇಳ್ತೇನೆ. ಹಾಗೆ ಆರೋಗ್ಯದ ವಿಚಾರದಲ್ಲಿ ನಾನು ಈಗಾಗಲೇ ಹೇಳಿದ್ದೇನೆ, ಸಾಕಷ್ಟು ಗಮನವನ್ನು ವಹಿಸಿ ಅಂತ. ನೀವು ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕಂದ್ರೆ ಆಂಜನೇಯ ಸ್ವಾಮಿಗೆ ವಿಳೆಯದೆಲೆಯ ಆಹಾರವನ್ನು ಅರ್ಪಣೆ ಮಾಡುವುದರಿಂದ ಈ ದೋಷಗಳಿಂದ ನೀವು ಆಚೆ ಬರ್ತಕ್ಕಂಥದ್ದನ್ನ ಕಾಣಬಹುದು. ಈ ಅಶುಭ ಫಲಗಳನ್ನ ಶುಭ ಫಲಗಳ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಕೈಯಲ್ಲೇ ಇರುತ್ತೆ. ಸಣ್ಣ ಪರಿಹಾರ ಶಾಶ್ವತ ಪರಿಹಾರ. ಸರಿ ಗುರುಜಿ, 12 ರಾಶಿಗಳ ಫಲಾನುಫಲ ಏನಿದೆ ಅಂತ ತಿಳಿಸ್ಕೊಡ್ರಿ. ಬಹುತೇಕ ಎಲ್ಲಾ ರಾಶಿಯವರಿಗೂ ಶುಭ ಫಲನೇ ಇದೆ. ಮತ್ತೊಂದು ವಿಚಾರದ ಬಗ್ಗೆ ಮಾತಾಡೋದಾದ್ರೆ ಗುರುಜಿ, ಈ ಕಳೆದ ವರ್ಷ ಅತಿವೃಷ್ಟಿ, ಹೆಚ್ಚಾಗಿ ಮಳೆ, ಪ್ರವಾಹ, ಈ ರೀತಿಯ ಸಾಕಷ್ಟು ತೊಂದರೆಗಳು ಅನುಭವಿಸಿದೀವಿ. ಹಾಗೆ ಅಪಘಾತ ಅಂತಹ ಅವಘಡಗಳು ಕೂಡ ಜಾಸ್ತಿ ಆಗಿದೆ. ಹಾಗಾಗಿ ಈ ವರ್ಷ 2026 ಮಳೆ ವಿಚಾರ ಆಗಿರ್ಬೋದು, ಇಂತಹ ಅಪಘಾತ ಅವಘಡಗಳು ಈ ವಿಚಾರಗಳ ಬಗ್ಗೆ ಹೇಳೋದಾದ್ರೆ ಯಾವ ರೀತಿ ಇದೆ?
ಅಮ್ಮ ನೋಡಿ 2026 ಭವಿಷ್ಯ ಅಂತ ನಾವೀಗ ಹೇಳಿದ್ವಿ. ನಮ್ಮ ಹಿಂದೂಗಳಿಗೆ 2026 ಭವಿಷ್ಯ ಅಂದ್ರೆ ಯುಗಾದಿಯ ನಂತರದಲ್ಲಿ ಬರ್ತಕ್ಕಂಥ ಪಂಚಾಂಗ ಶ್ರವಣದಲ್ಲೇ ತಿಳಿತಕ್ಕಂಥದ್ದು. ಮಳೆ ಎಷ್ಟಿದೆ, ಗಾಳಿ ಎಷ್ಟಿದೆ, ಮಾರುತಗಳೆಷ್ಟಿದೆ, ಅದು ಕೊಳಗ, ಈ ರೀತಿಯಾಗಿ ಪಂಚಾಂಗದಲ್ಲಿ ಉಲ್ಲೇಖವಿರ್ತಕ್ಕಂಥದ್ದನ್ನ ಕಾಣಬಹುದು. ಅದನ್ನ ಯುಗಾದಿಯ ಪರ್ವದಲ್ಲಿ ಏನು ಬರುತ್ತೆ ಆಗ ನಾನು ತಿಳಿಸ್ಕೊಡ್ತೇನೆ. ಆದ್ರೆ ಈಗ ನೀವು ಕೇಳಿರ್ತಕ್ಕಂಥದ್ದು 2026. ನಾವು ಯುಗಾದಿಯಲ್ಲಿ ನೋಡ್ತಕ್ಕಂಥದ್ದು 2026ರಲ್ಲಿ ನಾವು ನೋಡ್ತಕ್ಕಂಥದ್ದು ಗುರು ಮತ್ತು ಶನಿಯ ಸ್ಥಾನಮಾನಗಳಿಂದ 12 ರಾಶಿಗಳ ಫಲಾಫಲಗಳನ್ನು ಹೇಳ್ತೇವೆ. ಈಗ 2026ರಲ್ಲಿ ಸೂರ್ಯನ ಸಂಚರಣೆಯಿಂದ ಯಾವ ಯಾವ ಫಲಗಳು ಸಿಗುತ್ತೆ ಅಂತಕ್ಕಂಥದ್ದನ್ನ ನೋಡಿ ಹೇಳ್ತಾ ಇರತಕ್ಕಂಥದ್ದು. ಹಾಗಾಗಿ ನಮಗೆ ಈ ಪ್ರಕೃತಿಗೆ ಮತ್ತೆ ಮಾನವನಿಗೆ ಇರತಕ್ಕಂಥ ಸಂಬಂಧವನ್ನ ತಿಳಿಬೇಕಂದ್ರೆ ಯುಗಾದಿವರೆಗೂ ಎಲ್ಲರೂ ಕಾಯ್ಬೇಕಾಗತ್ತಮ್ಮ. ಹೌದು, ನಮ್ಮ ಹಿಂದೂಗಳು ಹೊಸ ವರ್ಷ ಅಂತ ಆಚರಿಸೋ ಯುಗಾದಿ ಹಬ್ಬದಲ್ಲಿ ಪ್ರಾಕೃತಿಕವಾಗಿ ಏನಾಗುತ್ತೆ ಅನ್ನೋದನ್ನ ಅವಾಗ ತಿಳ್ಕೊಳ್ಳೋಣ. ಸದ್ಯಕ್ಕೆ 2026 ಹೊಸ ವರ್ಷವನ್ನ ಆಚರಣೆ ಮಾಡೋಣ. ಹಾಗೆ 12 ರಾಶಿಗಳ ಫಲಾನುಫಲ ಹೇಗಿದೆ ಅನ್ನೋದನ್ನ ತಿಳಿಸ್ಕೊಟ್ರಿ. ಅವರು ಯಾವ ರೀತಿ ಪರಿಹಾರ ಮಾಡ್ಕೊಳ್ಬೇಕು ಅನ್ನೋದು ಕೂಡ ತಿಳಿಸ್ಕೊಟ್ರಿ. ಧನ್ಯವಾದ ಗುರುಜಿ. ಧನ್ಯವಾದಗಳು. ಎಸ್, ಇವತ್ತಿನ ವಿಶೇಷ ಕಾರ್ಯಕ್ರಮದಲ್ಲಿ 2026 12 ರಾಶಿಗಳ ಫಲಾನುಫಲ ಏನಿದೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ವಿ. ಅದಕ್ಕೆ ಪರಿಹಾರವನ್ನ ಕೂಡ ತಿಳಿಸ್ಕೊಟ್ರು. ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.